ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ವರುಣನ ಅಬ್ಬರ ಜೋರಾಗ್ತಾ ಇದೆ. ಏನು ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದಂತ ವಾತಾವರಣ ಇತ್ತು. ಸಂಜೆ ಹೊತ್ತಿಗೆ ಮಳೆ ಜೋರಾಗಿದೆ. ಬೆಂಗಳೂರಿನಾದ್ಯಂತ ಬಹುತೇಕ ಕಡೆಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಜನಸಾಮಾನ್ಯರಾಗಿರ್ಬೋದು, ದ್ವಿಚಕ್ರ ವಾಹನ ಸವಾರರು ಎಲ್ಲರೂ ಕೂಡ ಹೈರಾಣ ಆಗ್ತದೆ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತದೆ. ಇನ್ನು ಮಳೆಯ ಪರಿಣಾಮ ಸಾಕಷ್ಟು ಕೂಡ ಒಂದಷ್ಟು ಸಮಸ್ಯೆಗಳನ್ನ ತಂದೊಡ್ಡಿದೆ. ಅದರಲ್ಲಿ ಪ್ರಮುಖವಾಗಿ ಏನು ಮಳೆ ನೀರು ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥ ಪರಿಣಾಮ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ನನ್ನ ಸದ್ಯಕ್ಕೆ ಬೆಂಗಳೂರಿನ KR ಸರ್ಕಲ್ ಕೃಷ್ಣರಾಜೇಂದ್ರ ವೃತ್ತದ ಬಳಿ ಇದ್ದೇನೆ. ಏನು KR ಸರ್ಕಲ್ ನಿಂದ ವಿಧಾನಸೌಧ ಮತ್ತೆ ಲೋಕಾಯುಕ್ತಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ರಸ್ತೆಯಲ್ಲಿ ಮಳೆ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಬಹುತೇಕ ರಸ್ತೆ ಈಗ ಮಳೆ ನೀರಿನಿಂದ ಆವೃತ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ಪರಿಣಾಮ ಏನು ಮಳೆ ನೀರು ರಸ್ತೆ ಮೇಲೆ ನಿಂತಿರುವಂತಹ ಪರಿಣಾಮ ಈಗಾಗಲೇ ವಾಹನ ಸವಾರರು ತೀವ್ರ ಸಂಕಷ್ಟವನ್ನ ಪಟ್ಕೊಂಡು ಇಲ್ಲಿ ವಾಹನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ದ್ವಿಚಕ್ರ ವಾಹನಗಳಿಗೆ ತೀವ್ರ ತರದ ಸಮಸ್ಯೆ ಉಂಟಾಗ್ತಾ ಇದೆ. ಕಾರ್ಗಳಾಗಿರ್ಬೋದು ಅಥವಾ ಆಟೋಗಳಾಗಿರ್ಬೋದು ಏನು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಕಷ್ಟಕರವಾಗ್ತಾ ಇದೆ. ಈ ಒಂದು ರಸ್ತೆ ಏನಿದೆ ಪ್ರಮುಖವಾದ ರಸ್ತೆ ಆಗಿರುತ್ತೆ. ಯಾಕಂದ್ರೆ ವಿಧಾನಸೌಧ ಆಗಿರ್ಬೋದು, MS ಬಿಲ್ಡಿಂಗ್, ಲೋಕಾಯುಕ್ತ, KR ಸರ್ಕಲ್ ಇಂದ ಹೋಗ್ತಕ್ಕಂಥ ಜನರಿಗೆ ಇದೊಂದು ಪ್ರಮುಖ ರಸ್ತೆ ಆಗಿರುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಇದೊಂದು ಪ್ರಮುಖ ರಸ್ತೆ ಆಗಿರುತ್ತೆ. ಇಷ್ಟಾದ್ರೂ ಕೂಡ ಒಂದು ಪ್ರಮುಖ ರಸ್ತೆಯಲ್ಲಿ ಮಳೆ ನೀರು ಈ ರೀತಿಯಾಗಿ ನಿಂತಿರೋದ್ರಿಂದ ಈ ರೀತಿಯ ಒಂದು ಅವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥ ಅಂದ್ರೆ ಯಾವಾಗ್ಲೂ ಕೂಡ ಮಳೆ ಬಿದ್ದಾಗ ಈ ಒಂದು ರಸ್ತೆ ಇದೇ ರೀತಿಯ ಸ್ಥಿತಿಗೆ ಬರುತ್ತೆ. ಆದ್ರೂ ಕೂಡ ಯಾವ ಅಧಿಕಾರಿ ಆಗಿರ್ಬೋದು ಅಥವಾ BBMP ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಕೂಡ ಈ ರೀತಿ ಯಾಕಾಗುತ್ತೆ ಅನ್ನೋದನ್ನ ಗಮನಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಸದ್ಯಕ್ಕೆ ಮಳೆ ಈಗೀಗ ಜೋರಾಗ್ತಾ ಇದೆ. ಇವಾಗಲೇ ಈ ರೀತಿ ಪರಿಸ್ಥಿತಿ ಉಂಟಾದ್ರೆ ಮಳೆ ಇನ್ನಷ್ಟು ಕೂಡ ಜಾಸ್ತಿ ಆದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿರುತ್ತೆ. ಮಳೆ ನೀರು ರಸ್ತೆ ಮೇಲೆ ಇನ್ನಷ್ಟು ಕೂಡ ನಿಂತ್ಕೊಳ್ಳುತ್ತೆ. ಇದರಿಂದ ಮತ್ತಷ್ಟು ಸಮಸ್ಯೆ ಗಂಭೀರ ಆಗುತ್ತೆ. ಸೊ ಇನ್ನಾದ್ರೂ ಕೂಡ BBMP ಅಧಿಕಾರಿಗಳು ಪ್ರಮುಖ ರಸ್ತೆಗಳಲ್ಲಿ ಆಗ್ತಕ್ಕಂಥ ಅವ್ಯವಸ್ಥೆಗಳಿಗೆ ಪರಿಹಾರವನ್ನ ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.